ಪ್ರೀತಿಯ ವೀಕ್ಷಕರೇ, ಆದಿಪುರುಷ ಸ್ಟುಡಿಯೋಗೆ ಸ್ವಾಗತ. ನಾನಿವತ್ತು ಏನ್ ವಿಷಯ ಹೇಳಕ್ ಬಂದಿದ್ದೀನಿ ಅಂದ್ರೆ, ಕಾಂಗ್ರೆಸ್ನ 10 ಶಾಸಕರು JDSಗೆ. ಎಸ್ ವೀಕ್ಷಕರೇ, ನಿನ್ನೆ DK ಶಿವಕುಮಾರ್ ಅವರು ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕನಕ್ಪುರದಲ್ಲಿ ನಿಂತು JDSನ ಕಾರ್ಯಕರ್ತರಾಗಲಿ ಶಾಸಕರಾಗಲಿ ಯಾರು ಬೇಕಾದ್ರೂ ನನ್ನ ಮನೆ ಬಾಗಿಲಿಗೆ ಬನ್ನಿ ಅಂತ ಹೇಳಿದ್ರು. ಆದರೆ DK ಶಿವಕುಮಾರ್ ಹೇಳಿದ್ದ ಮಾತು ಅವರಿಗೆ ಉಲ್ಟವಾಗಿ ಪರಿಗಣಿಸ್ತಾ ಇದೆ. ಏನಪ್ಪಾ ಅಂದ್ರೆ, ಕಾಂಗ್ರೆಸ್ಸಿನ 10 ಶಾಸಕರು JDSಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ವೀಕ್ಷಕರೇ, ನಿಮ್ಗೊಂದು ವಿಷಯ ಗೊತ್ತಿರ್ಬೋದು, DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡು 1 ವಾರಗಳು ಮಾತ್ರ ಆಗ್ತಾ ಇದೆ. ಅಷ್ಟರಲ್ಲೇ ಕಾಂಗ್ರೆಸ್ನಲ್ಲಿ ಏನೇನು ಆಗ್ತಿದೆ ಅನ್ನೋದು ನಿಮಗೂ ಗೊತ್ತಿದೆ. ಗಲಭೆಗಳು, ಕಿತ್ತಾಟಗಳು, ಜೊತೆಗೆ ಅವ್ರ ಮೇಲೆ ಕಾಲೆಳೆದು ಇವ್ರಿಗೆ, ಇವ್ರ ಕಾಲೆಳೆದು ಅವರಿಗೆ, ಇದೇ ನಡೀತಾ ಹೋಗ್ತಾ ಇದೆ. ಹರಿಪ್ರಸಾದ್ ಅವರು ಹೇಳ್ತಾರೆ, ಅಧಿಕಾರ ಬೇಕಾದ್ರೆ DK ಶಿವಕುಮಾರ್ ಜೊತೆ ಹೋಗಿ, ಪಕ್ಷ ಸಂಘಟನೆ ಬೇಕಾದ್ರೆ ನನ್ನ ಜೊತೆ ಬನ್ನಿ ಅಂತ. ಸಚಿವ ಸ್ಥಾನ ತೆಗೆದುಕೊಂಡ ರಾಮಲಿಂಗಾರೆಡ್ಡಿ ಮಾಡ್ತಾರೆ, ರಾಜೀನಾಮೆ ಕೊಡ್ತಾರೆ. ಅದಾದ ಮೇಲೆ DK ಶಿವಕುಮಾರ್ ಹೋಗ್ತಾರೆ, ಮನವೊಲಿಸ್ತಾರೆ. ಇನ್ನೊಂದು ಕಡೆ ಮುನಿಯಪ್ಪ ಅವರು ಕೋಪ ಮಾಡಿಕೊಂಡು ನನಗೂ ರಾಜೀನಾಮೆ ಕೊಡ್ತೀನಿ ಅಂತ ಹೋಗ್ತಾರೆ. ಅಷ್ಟರಲ್ಲಿ DK ಶಿವಕುಮಾರ್ ಮತ್ತೆ ರಾಹುಲ್ ಗಾಂಧಿ ಅವರು ಮನವೊಲಿಸ್ತಾರೆ. ಇಷ್ಟೆಲ್ಲಾ ಮಧ್ಯದಲ್ಲಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಿಸಬೇಕಾದ್ರೆ ಅಪ್ಕೊಂಡಿದ್ದೇನು, ತಪ್ಕೊಂಡಿದ್ದೇನು, ಕೈ ಕುಲ್ಕಿದ್ದೇನು ಎಲ್ಲ ಮಾಡಿದ್ರು. ಆದರೆ ಮೊನ್ನೆ ಅದು ರಾಜ್ಯಸಭಾ ನಾಮಿನೇಷನ್ ಇದರಲ್ಲಿ ಒಬ್ಬರೊಬ್ರು ಮುಖ ಕೊಟ್ಟು ಮಾತಾಡೋದಾಗಿ ದೂರ ದೂರ ಹೋಗ್ತಾರೆ. ಇದ್ರೆಲ್ಲ ನೋಡ್ರೆ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಯಾವುದು ಸರಿ ಇಲ್ಲ ಅಂತ. ಇದರ ಮಧ್ಯದಲ್ಲಿ DKಗೆ ಒಕ್ಕಲಿಗ ನಾಯಕರ ಬೆಂಬಲ ಇತ್ತು. ಅದು ಯಾರಪ್ಪ ಅಂದ್ರೆ, ನಾಗಮಂಗಲದ ಚೆಲುವರಾಯಸ್ವಾಮಿ, ಮಾಗಡಿಯ ಬಾಲಕೃಷ್ಣ, ಹಾಗೆ ಇನ್ನ ತುಂಬಾ ಜನಗಳು ಇದ್ರು. ಆದರೆ ಅವರು ಸಹ ನಾವು ಕಾಂಗ್ರೆಸ್ ಬಿಟ್ಟು JDS ಸೇರ್ತೀವಿ ಅಂತ ಹೇಳ್ತಿದ್ದಾರೆ. ವೀಕ್ಷಕರೇ, ಜಮೀರ್ ಅಹಮದ್ ಆಗ್ಬೋದು, ಬಾಲಕೃಷ್ಣ ಆಗ್ಬೋದು, ಚೆಲುವರಾಯಸ್ವಾಮಿ ಆಗ್ಬೋದು, ಅವರೆಲ್ಲರೂ JDS ಅಲ್ಲಿ ಇದ್ದಂತವ್ರೆ. ಆದರೆ ಅನಿವಾರ್ಯವಾಗಿ ಕಾಂಗ್ರೆಸ್ ಬಂದು ಸೇರ್ತಾರೆ. ಅದರಲ್ಲಿ ಚೆಲುವರಾಯಸ್ವಾಮಿ ಅವರು ಮಂತ್ರಿನೂ ಸಹ ಆಗಿರ್ತಾರೆ, ಜಮೀರ್ ಅವರು ಮಂತ್ರಿ ಆಗಿರ್ತಾರೆ. ಆದ್ರೆ ಬಾಲಕೃಷ್ಣ ಅವರು ಯಾವುದ್ರಲ್ಲೂ ಮಂತ್ರಿ ಆಗಿರೋದಿಲ್ಲ. ಹೀಗಿರ್ಬೇಕಾದರೆ ಬಾಲಕೃಷ್ಣ ಹೇಳ್ತಾರೆ, DK ಶಿವಕುಮಾರ್ ಅವರು CM ಆದಾಗ ನನಗೂ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ಕೊಂಡಿರ್ತಾರೆ. ಒಂದು ಕಡೆ ಚೆಲುವರಾಯಸ್ವಾಮಿ ಅವರು ನಾನು ಮಂತ್ರಿ ಆಗ್ತೀನಿ ಅನ್ಕೊಂಡಿರ್ತಾರೆ. ಜಮೀರ್ ಅವರು ಫಿಕ್ಸ್, ನಾನು ಸಿದ್ದರಾಮಯ್ಯ ಅವರು ಇದ್ರು ಮಂತ್ರಿನೇ, DK ಬಂದ್ರು ಮಂತ್ರಿನೇ, ಯಾರೇ ಇದ್ರು ಮಂತ್ರಿ ಅನ್ನೋದು ಅವರ ಭಾವನೆ. ಯಾಕಪ್ಪ ಅಂದ್ರೆ ಮುಸ್ಲಿಮಿನ ನಾಯಕ. ಅದಕ್ಕೆ ಹೀಗಿರ್ಬೇಕಾದ್ರೆ ಫಸ್ಟ್ ರೌಂಡ್ ಅಲ್ಲಿ 12 ಜನಕ್ಕೆ CM ಆಗ್ತಾರೆ. 2 ಸಾರಿ ಗೆದ್ದಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ಗೃಹ ಖಾತೆ ಸಿಗುತ್ತೆ. ಆದರೆ 8 ಸಲ ಗೆದ್ದಂತ ಶಾಸಕರಿಗೆ ಏನೂ ಸಿಗೋದಿಲ್ಲ. ಅವ್ರಿಗೇನೋ ಒಂದು ಪೋರ್ಟ್ಫೋಲಿಯೋ ಕೊಡಬೇಕು, ಕೊಟ್ಟಿದ್ದಾರೆ. ಇನ್ನು ಕೆಲವ್ರಿಗಂತೂ ಇಲ್ವೇ ಇಲ್ಲ. ಹೀಗಿರ್ಬೇಕಾದ್ರೆ ರಾಮಲಿಂಗಾರೆಡ್ಡಿ ಅವರು ಕೋಪ ಮಾಡಿಕೊಂಡು ಸಮಾಧಾನ ಆಯ್ತು. ಆದರೆ ಈಗ DK ಶಿವಕುಮಾರ್ ಅವರಿಗೆ ಮುಂದಿನ ಶಾಲೆ ಏನಪ್ಪಾ ಅಂದ್ರೆ 2ನೇ ರೌಂಡ್ ಸಚಿವರ ಸ್ಥಾನ. ಇದರಲ್ಲಿ ಚೆಲುವರಾಯಸ್ವಾಮಿ ಅವರು ನನಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ, ಬಾಲಕೃಷ್ಣ ಅವರು ನನಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ, ಜಮೀರ್ ಅವರು ನನಗೆ ಸಿಗುತ್ತೆ ಅಂತಾನೆ ಅನ್ಕೊಂಡಿದ್ದಾರೆ. ಇವರ ಮಧ್ಯದಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಶಾಸಕರಾದಂತ ಒಂದು 6-7 ಜನ ನಮಗೂ ಸಿಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಅಪ್ಪಿ ತಪ್ಪಿ ಇವರು ಯಾರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ಖಂಡಿತವಾಗಲು ಇವರು JDSಗೆ ಹೋಗಲು ರೆಡಿಯಾಗಿದ್ದಾರೆ. ಈಗಾಗಲೇ ಒಂದು ರೌಂಡಿನ ಮಾತುಕತೆಯ ಸಹ ಮುಗಿದಿದೆ. ಜಮೀರ್ ಅವರು ಮಾತಾಡಿದ್ದಾರೆ. ಬಾಲಕೃಷ್ಣ ಅವರು ಹೇಳ್ತಾ ಇದ್ರು, ನಮ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದು ಜಮೀರ್ ಅವರು, ಅವ್ರು ಹೆಂಗ್ JDSಗೆ ಹೋಗ್ಬಿಡ್ತಾರೆ, ಅವ್ರು JDSಗೆ ಹೋದ್ರೆ ನಮ್ನು ಕರ್ಕೊಂಡು ಹೋಗ್ಬೇಕು ಅಂತ. ಎಸ್ ವೀಕ್ಷಕರೇ, ಸದ್ಯದಲ್ಲೇ DK ಸರ್ಕಾರದಿಂದ 10 ಜನ ಶಾಸಕರು JDS ಸೇರೋದಂತೂ ನಿಶ್ಚಿತ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅದನ್ನ ಕಾಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ.